ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಅಂಡ್ ಮಾಮ್ಸ್. ಓಕೆ, ಸೊ ಇಂಗ್ಲಿಷ್ ಗ್ರಾಮರ್ ಹೇಳ್ತಾ ಇದ್ವಿ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕಲೆಕ್ಟಿವ್ ನೌನ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಅಂದ್ರೆ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ನೌನ್ ಅಂದ್ರೆ ಏನು ಅದ್ರ ಪರಿಚಯ ಮಾಡಿಸಿರ್ತೀವಿ, ಇಂಟ್ರೊಡಕ್ಷನ್ ಹೇಳಿರ್ತೀವಿ. ಆಮೇಲೆ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕಾಮನ್ ನೌನು ಪ್ರಾಪರ್ ನೌನನ್ನ ಅವನ್ನ ಗುರ್ತು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಗುರ್ತು ಹಿಡಿಯೋದು, ಅದ್ರ ಮೇಲೆ ವರ್ಕ್ಶೀಟ್ ಕೊಟ್ಟಿದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ನೌನನ್ನ ನಾವು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ನೆಕ್ಸ್ಟ್ ಅದಾಗಿದ್ಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪ್ರಾಪರ್ ನೌನು ಕಾಮನ್ ನೌನು ಮತ್ತೊಂದ್ಸಲ ಹೇಳ್ಕೊಟ್ಟು ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ವರ್ಕ್ಶೀಟ್ ಅನ್ನ ಕೊಟ್ಟಾಗಿದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ದ ನೌನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಅಂದ್ರೆ ಹೇಳ್ಬೇಕು. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ದ ನೌನ್ ಯಾವುದು ಅಂದ್ರೆ ಕಲೆಕ್ಟಿವ್. ಕಲೆಕ್ಟಿವ್ ಅಂದ್ರೆ ಸಂಗ್ರಹ ಆಗಿರೋದು, ಗುಂಪಾಗಿರೋದು ಅಂತ ಹೇಳ್ಕೊಳ್ತೀವಿ. ಸೊ ಗುಂಪಲ್ಲಿರುವಂತ ವಸ್ತುಗಳಿಗೆ ಒಂದ್ ಹೆಸರು ಕೊಡ್ತೀವಿ, ಅರ್ಥ ಆಗೈತಾ? ಫಾರ್ ಎಕ್ಸಾಂಪಲ್, ಕೀಗಳು ಇರುವಂತ ಒಂದಿಗೆ ಏನಂತ ಕರಿತೀವಿ ಕನ್ನಡ, ಕೀ ಬಂಚ್ ಅಂತ ಕರಿತೀವಿ. ಬಂಚ್ ಅಂದ್ರೆ ಕಲೆಕ್ಟಿವ್. ಅಲ್ಲಿ ಏನೇನು ಕಲೆಕ್ಟ್ ಆಗಿದವು, ಕೀಗಳು ಕಲೆಕ್ಟ್ ಆಗಿದವು ಅಲ್ವಾ. ಇಲ್ಲಿ ಕೀಗಳು ಕಲೆಕ್ಟ್ ಆಗಿರ್ತಾವ ಅಂದ್ರೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಕೀ ಅಷ್ಟೇ, ಮತ್ತೆ ಬೇರೆ ವಸ್ತುಗಳು ಹಾಕಿರಲ್ಲ, ಅರ್ಥ ಆಗೈತಾ? ಕಲೆಕ್ಟಿವ್ ನೌನ್ ಅಲ್ಲಿ ಎಂತ ನೌನನ್ನ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ ಅಂದ್ರೆ ಅದು ಪೀಪಲ್ಸ್ ಅಂಡ್ ಥಿಂಗ್ಸ್ ಅಂಡ್ ಅನಿಮಲ್ಸ್. ಅಂದ್ರೆ ಜನರು ಗುಂಪಾಗಿರೋದು ಅಂದ್ರೆ ಒಂದೇ ತರ ಜನ. ಈಗ ಎಲ್ಲಾ ಜನ ಅಂತಂದ್ರೆ ಎಲ್ಲಾ ತರ ಜನ ಕೂಡ್ಸಿದ್ರೆ ಅದಕ್ಕೆ ಬೇರೆ ಹೆಸರು ಹೇಳ್ತೀವಿ. ಒಂದೇ ಪ್ರೊಫೆಷನ್ ಕೆಲಸ ಮಾಡೋರು ಒಂದು ಗ್ರೂಪ್ ಆದ್ರೆ ಅದಕ್ಕೆ ಬೇರೆ ಹೆಸರು ಹೇಳ್ತೀವಿ. ಅಂದ್ರೆ ಇಲ್ಲಿ ಕಲೆಕ್ಟಿವ್ ನೌನಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಷ್ಟೇ, ಆ ಗುಂಪಲ್ಲಿ ಒಂದೇ ತರ ಇರ್ಬೇಕು, ಅರ್ಥ ಆಗೈತಾ? ಈಗ ಪ್ರಾಣಿಗಳಂತ ತಗೊಂಡ್ವಿ ಅಂತ ಅಂದ್ರೆ ಹಸುಗಳದೇ ಒಂದು ಗುಂಪು, ಅದಕ್ಕೆ ಬೇರೆ ಹೇಳ್ತೀವಿ. ನಾಯಿ ಮರಿಗಳದೇ ಒಂದು ಗುಂಪು, ಅದಕ್ಕೆ ಬೇರೆ ಹೇಳ್ತೀವಿ, ಅರ್ಥ ಆಗೈತಾ? ಲಯನ್ಸ್ ಅಂದ್ರೆ ಹುಲಿ ಸಿಂಹಗಳದ್ದು ಒಂದು ಗ್ರೂಪಿಗೆ ಅದೊಂಥರ ಹೇಳ್ತೀವಿ. ಕೀಟಗಳ ಒಂದು ಗುಂಪಿಗೆ ಬೇರೆ ಹೇಳ್ತೀವಿ. ಬಟ್ ಅಲ್ಲಿ ಕೀಟಗಳಷ್ಟೇ ಇರಬೇಕು, ಲಯನ್ಸ್ ಅಷ್ಟೇ ಇರಬೇಕು, ಹಸುಗಳಷ್ಟೇ ಇರಬೇಕು. ಆತರ ಅವುಗಳಷ್ಟೇ ಇರುವಂತ ಗುಂಪಿಗೆ ನಾವು ಏನಂತ ಕರಿತೀವಿ, ಆ ಗುಂಪಿಗೆ ಹೆಸರು ಕೊಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕಲೆಕ್ಟಿವ್ ನೌನ್. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನೇ ಗುಂಪಾಗಿದ್ರು ಕೂಡ ಒಂದೇ ತರ ಆಗಿರ್ಬೇಕು, ಒಂದೇ ತರ ಜೀವಿಗಳಿಂದ ಆಗಿರ್ಬೇಕು, ಅಥವಾ ಒಂದೇ ತರ ವಸ್ತುಗಳಿಂದ ಆಗಿರ್ಬೇಕು, ಅಥವಾ ಒಂದೇ ತರ ಪ್ರಾಣಿಗಳ ಗುಂಪಾಗಿರ್ಬೇಕು, ಅರ್ಥ ಆಗೈತಾ? ಫಾರ್ ಎಕ್ಸಾಂಪಲ್, ಎಲಿಫೆಂಟ್ ಅಂದ್ರೆ ಎಲಿಫೆಂಟೇ ಇರಬೇಕು, ಬೇರೆ ಪ್ರಾಣಿಗಳು ಇರಬಾರ್ದು, ಅರ್ಥ ಆಯ್ತಾ? ಅದಕ್ಕೆ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಡೆಫಿನಿಷನ್ ನೋಡೋಣ. ಎ ನೇಮ್ ಗಿವನ್ ಟು ಎ ಗ್ರೂಪ್ ಆಫ್ ಪರ್ಸನ್ಸ್, ಅನಿಮಲ್ಸ್, ಥಿಂಗ್ಸ್, ಅರ್ಥ ಆಗೈತಾ? ಸೊ ಇದರಲ್ಲಿ ಮೇನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಆ ಕಲೆಕ್ಟಿವ್ ಗುಂಪಿಗೆ ಹೆಸರನ್ನ ಕೊಡ್ತೀವಲ್ಲ, ಆ ಹೆಸರನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಅಥವಾ ಅಬ್ಸರ್ವ್ ಮಾಡ್ಕೋಬೇಕು. ಅಂದ್ರೆ ಅದು ನೆನ್ಪಿಟ್ಕೋಬೇಕು, ಆ ವರ್ಡ್ಸ್ ಅನ್ನ ಕೇಳ್ಬೇಕು ರಿಪೀಟ್ ಆಗಿ ಮಕ್ಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ಸ್ವಲ್ಪ ಫೆಮಿಲಿಯರ್ ಇರೋದು ಕೆಲವೊಂದು ಫಸ್ಟ್ ಹೇಳ್ಕೊಟ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಫಾರ್ ಅನಿಮಲ್ ಅಂದ್ರೆ ಪ್ರಾಣಿಗಳ ಕೆಲವೊಂದು ಗುಂಪಿಗಳಿಗೆ ನಾವು ಹೆಸರು ಕೊಡ್ತಾ ಹೋಗ್ತೀವಿ. A herd of cattle, goats, elephants and deer. ಓಕೆ, ಇಲ್ಲಿ ನೋಡ್ರಿ, ಹರ್ಡ್ ಅನ್ನೋ ವರ್ಡ್ ಅನ್ನ ಇದನ್ ಮಾಡ್ತೀವಿ, ಗುಂಪಿಗೆ ಹೆಸರು ಕೊಡ್ತೀವಿ ಹರ್ಡ್ ಅಂತ. ಯಾವ್ಯಾವ ಗುಂಪಿಗೆ ನಾವು ಹರ್ಡ್ ಅನ್ಬೋದು? ಕ್ಯಾಟಲ್ ಹಸುಗಳು, ಗೋಟ್ ಮೇಕೆಗಳು, ಎಲಿಫೆಂಟ್ ಆನೆಗಳು, ಮತ್ತೆ ಡೀರ್ ಜಿಂಕೆಗಳು ಅಲ್ವಾ. ಈ ಎಲ್ಲಾ ಪ್ರಾಣಿಗಳ ಗುಂಪಿಗೂ ಕೂಡ ನಾವು ಏನಂತ ಒಂದ ವರ್ಡ್ ಅನ್ನು ಯೂಸ್ ಮಾಡ್ತೀವಿ, ಹರ್ಡ್ ಅಂತ ಯೂಸ್ ಮಾಡ್ತೀವಿ. ಎಲ್ಲಕ್ಕೂ ಆತರ ಬರಲ್ಲ, ಕೆಲವೊಂದಕ್ಕೆ ಬರುತ್ತೆ. ಓಕೆ, ಹರ್ಡ್. ಓಕೆ, ನೆಕ್ಸ್ಟ್, ಅ ಪ್ರೈಡ್ ಆಫ್ ಲಯನ್. ಲಯನ್ಗಳ ಗುಂಪಿಗೆ ಏನಂತ ಕರಿತೀವಿ? ಪ್ರೈಡ್ ಅಂತ ಕರಿತೀವಿ. ಓಕೆ, ಎನ್ ಆರ್ಮಿ ಆಫ್ ಆಂಟ್ಸ್ ಅಂಡ್ ಸೋಲ್ಜರ್ಸ್. ಆರ್ಮಿ ಅಂದ ತಕ್ಷಣ ನಿಮಗೆ ಸೋಲ್ಜರ್ಸ್ ಸೈನಿಕರ ನೆನಪಾಗುತ್ತೆ, ಅದ್ರ ಜೊತೆಗೆ ಇನ್ನೊಂದೇ ನೆನಪಾಗಕ್ಕೆ ಆಂಟ್ಸ್ ಇರುವೆಗಳ ಗುಂಪಿಗೆ ಕೂಡ ನಾವು ಆರ್ಮಿ ಅಂತಾನೆ ಕೂಡ ಕರಿತೀವಿ. ದ ಫ್ಲಾಕ್ ಆಫ್ ಬರ್ಡ್ಸ್ ಅಂದ್ರೆ ಪಕ್ಷಿಗಳ ಗುಂಪಿಗೂ ಕೂಡ ನಾವೇನಂತ ಕರಿತೀವಿ? ಫ್ಲಾಕ್. ಓಕೆ, ಸೊ ಬರ್ಡ್ಸ್. A swarm of bees. ಅಂದ್ರೆ ಜೇನುಹುಳುಗಳ ಗುಂಪಿಗೆ ಸ್ವಾಮ್ ಅಂತ ಕರಿತೀವಿ, ಅಂದ್ರೆ ಜೇನುಹುಳುಗಳ ಗುಂಪಿಗೆ. A herd of swine. ಓಕೆ, A pack of wolves. Hands. A catch of fishes. ಅಂದ್ರೆ ಮೀನುಗಳ ಗುಂಪಿಗೆ ಕ್ಯಾಚ್ ಅಂತ ಹೇಳಿ ಕರಿತೀವಿ. A colony of rabbit, ಮೈಸ್, ಆಂಟ್ಸ್. ಓಕೆ, ಕಾಲೋನಿ ಅಂತ ನಾವು ರಾಬಿಟ್ಗೆ ಹೇಳ್ಬೋದು, ಮೈಸ್ಗೆ ಹೇಳ್ಬೋದು, ಆಂಟ್ಸ್ಗೂ ಕೂಡ ಹೇಳ್ತೀವಿ. ಎ ಫ್ಲಾಕ್ ಆಫ್ ಬರ್ಡ್ಸ್ಗಳ ಗುಂಪಿಗೆ ಫ್ಲಾಕ್ ಅಂತೀವಿ. ಗೀಸ್ ಮತ್ತೆ ಚಿಕನ್ ಅಂಡ್ ಶೀಪ್ಗಳ ಗುಂಪಿಗೆ ಕೂಡ ಫ್ಲಾಕ್ ಅಂತ ಹೇಳಿ ಕರಿತೀವಿ. ಎ ಹೋಸ್ಟ್ ಆಫ್ ಸ್ಪ್ಯಾರೋ ಅಂದ್ರೆ ಗೊತ್ತಲ್ವಾ, ಸ್ಪ್ಯಾರೋಗಳ ಗುಂಪಿಗೆ, ಗುಬ್ಬಿಗಳ ಗುಂಪಿಗೆ ಹೋಸ್ಟ್ ಅಂತ ಕರಿತೀವಿ. ಎ ಕಿಂಡಲ್ ಆಫ್ ಕಿಟನ್ಸ್ ಎಲ್ಲ ಗುಂಪಿಗೆ ಅಂತ ಕರಿತೀವಿ, ಕಿಂಡಲ್ಸ್ ಅಂತ ಕರಿತೀವಿ. ಅ ಲೆಟರ್ ಆಫ್ ಕಿಟನ್ಸ್ ಆರ್ ಪಪ್ಪೀಸ್ ಆರ್ ಕಬ್ಸ್. ಓಕೆ, ಪಪ್ಪೀಸ್ ಅಂದ್ರೆ ನಾಯಿ ಮರಿಗಳಾಗಿರ್ಬೋದು, ಚಿಕನ್ಸ್ ಅಂತಂದ್ರೆ ಕೋಳಿ ಮರಿ ಆಗಿರ್ಬೋದು, ಕಬ್ಸ್ ಅಂತಂದ್ರೆ ಲಯನ್ಸ್ ಮರಿಗಳಾಗಿರ್ಬೋದು, ಇವನ್ನೆಲ್ಲಕ್ಕೂ ನಾವು ಲೆಟರ್ ಅಂತ ಕರಿತೀವಿ.
a muster of peacocks ಅಂದ್ರೆ ಪಿಕಾಕ್ಗಳ ಗುಂಪಿಗೆ ಏನಂತ ಕರಿತೀವಿ ಮಸ್ಟರ್ ಅಂತ ಹೇಳಿ ಕರಿತೀವಿ. ಓಕೆ, a trap of lion and monkey ಅಂದ್ರೆ ಮಂಕಿ ಮತ್ತೆ ಲಯನ್ಸ್ಗಳ ಗುಂಪಿಗೆ ಟ್ರ್ಯಾಪ್ ಅಂತ ಕರಿತೀವಿ. a team of oxen, ಓಕೆ, ಟೀಮ್ ಆಫ್ ಆಕ್ಸಿನ್ ಅಂತ ಕರಿತೀವಿ. a haul of fishes, ಫಿಶಸ್ ಹಾಲು ಅಂತಾನು ಕೂಡ ಕರಿತೀವಿ. ಲಾಸ್ಟ್ ಇನ್ನೊಂದು ವರ್ಡ್ ಹೇಳಿದ್ವಿ, ಏನಂತ ಹೇಳಿದ್ವಿ, ಕ್ಯಾಚ್ ಅಂತಾನು ಹೇಳಿದ್ವಿ, ಹಾಲ್ ಅಂತಾನು ಕೂಡ ಹೇಳ್ತೇವೆ, ಫಿಶಸ್. ಓಕೆ, a zoo of wild animals ಅಂದ್ರೆ ಕಾಡು ಪ್ರಾಣಿಗಳ ಗುಂಪಿಗೆ ನಾವೇನಂತ ಕರಿತೀವಿ, ಝೂ ಅಂತ ಹೇಳಿ ಕರಿತೀವಿ. ಓಕೆ, ಕಲೆಕ್ಟಿವ್ ನೌನ್ ಆಫ್ ಥಿಂಗ್ಸ್, ವಸ್ತುಗಳ ಗುಂಪಿಗೆ ನಾವೇನೇನು ಕರಿತೀವಿ. a pair of shoes ಅಂದ್ರೆ ಒಂದು ಜೊತೆ ಶೂ, ಎರಡು ಶೂಗಳಿಗೆ ಪೇರ್ ಆಫ್ ಶೂಸ್ ಅಂತೀವಿ. a bowl of rice, ಓಕೆ, a bunch of ಫ್ಲವರ್, ಗ್ರೇಪ್ಸ್ ಅಂಡ್ ಕೀ ಅಂದ್ರೆ ಕೀಗಳ ಗುಂಪಿಗೂ ಬಂಚ್ ಅಂತೀವಿ, ಫ್ಲವರ್ಸ್ಗಳಿಗೂ ಬಂಚ್ ಅಂತೀವಿ, ಬಂಚ್ ಆಫ್ ಫ್ಲವರ್ ಅಂತ ಕರಿತೀವಿ. ಆಮೇಲೆ ಗ್ರೇಪ್ಸ್, ದ್ರಾಕ್ಷಿಗೂ ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, a ಬ್ಯೂಟೆಕ್ ಆಫ್ ಫ್ಲವರ್, ಓಕೆ, ಸೊ ಫ್ಲವರ್ಗಳ ಗುಂಪಿಗೆ ಇನ್ನೊಂದು ಹೆಸರು ಕರಿತೆ ಬ್ಯೂಟೆಕ್. ಓಕೆ, a ಲೈಬ್ರರಿ ಆಫ್ ಬುಕ್ಸ್ ಅಂದ್ರೆ ಬರೀ ಬುಕ್ಸ್ ಗಳನ್ನು ಹೊಂದಿರುವಂತ ಏನಂತ ಕರಿತೀವಿ, a ಲೈಬ್ರರಿ ಆಫ್ ಬುಕ್ಸ್. a ಬಂಡಲ್ ಆಫ್ ಫೈರ್ ವುಡ್ಸ್ ಅಂದ್ರೆ ಕಟ್ಟಿಗೆಗಳ ಗುಂಪಿಗೆ ಬಂಡಲ್ ಅಂತ ಹೇಳಿ ಕರಿತೀವಿ. ಒನ್ ಬಂಡಲ್, ಬಂಡಲ್ ಒಂದೇ ತರ ಕಟ್ಟಿಗೆ ಇದೆ. ಓಕೆ, a ಬಂಡಲ್ ಆಫ್ ಫೈರ್ ವುಡ್. a ಪ್ಯಾಕ್ ಆಫ್ ಕಾರ್ಡ್ಸ್, ಕಾರ್ಡ್ಸ್ಗಳ ಗುಂಪೆ ಒಂದು ಬಾಕ್ಸ್ಗೆ ಅಂತ ಕರಿತೀವಿ ಪ್ಯಾಕ್ ಆಫ್ ಕಾರ್ಡ್ಸ್. ಓಕೆ, ನೆಕ್ಸ್ಟ್ ಪೀಪಲ್ ಅಂದ್ರೆ ಜನರ ಗುಂಪಿಗೆ ಏನೇನಂತ ಹೇಳ್ತೀವಿ. a ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಕ್ಲಾಸ್. ಓಕೆ, ಸೊ ವಿದ್ಯಾರ್ಥಿಗಳ ಒಂದೇ ರೀತಿ ವಿದ್ಯಾರ್ಥಿಗಳಿಗೆ ಏನಂತ ಕರಿತೀವಿ, ವಿದ್ಯಾರ್ಥಿ ಸ್ಟಡಿ ಮಾಡುವಂತ ಅಂದ್ರೆ ಓದುವಂತ ವಿದ್ಯಾರ್ಥಿಗಳಿಗೆ ಇರುವಂತ ಒಂದು ರೂಮ್ ಅಲ್ಲಿ ಇದ್ರೆ ಅವ್ರಿಗೆ ಅಂತ a ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. a ಬಾಡಿ ಆಫ್ ಮ್ಯಾನ್. a ಕ್ರೌಡ್ ಆಫ್ ಪೀಪಲ್, ಜನರ ಗುಂಪು, ಕ್ರೌಡ್ ಅಂತವೆ, ಹೌದಾ. a ಕ್ರೌಡ್ ಆಫ್ ಪೀಪಲ್. a ಗ್ರೂಪ್ ಆಫ್ ಡ್ಯಾನ್ಸರ್, ಓಕೆ, ಗ್ರೂಪ್ ಅಂತ ಹೇಳಿ ಕರಿತೀವಿ. ಡ್ಯಾನ್ಸರ್ ಗಳಿಗೆ ಏನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. a ಬ್ಯಾಂಡ್ ಆಫ್ ಮ್ಯೂಸಿಷಿಯನ್, ಓಕೆ, ಬ್ಯಾಂಡ್ ಅಂದ್ರೆ ಮ್ಯೂಸಿಕ್ ಅನ್ನ ನುಡಿಸುವವರ ಗುಂಪಿಗೆ ಏನಂತ ಕರಿತೀವಿ, a ಬ್ಯಾಂಡ್ ಆಫ್ ಮ್ಯೂಸಿಷಿಯನ್. a ಸ್ಟಾಫ್ ಆಫ್ ಎಂಪ್ಲಾಯ್ ಅಂದ್ರೆ ಕೆಲಸವನ್ನು ಮಾಡುವಂತಹ ಅಂದ್ರೆ ಇದರಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡೋರೆಲ್ಲರಿಗೂ ಏನಂತ ಕರಿತೀವಿ, ಸ್ಟಾಪ್ ಅಂತ ಕರಿತೀವಿ. ಓಕೆ, a ಸ್ಟಾಫ್ ಆಫ್ ಎಂಪ್ಲಾಯ್. a ಸ್ಟಾಫ್ ಆಫ್ ಟೀಚರ್, ಓಕೆ, ಸ್ಟಾಫ್ ಅಂತ ಹೇಳಿ ಟೀಚರ್ಗಳ ಗುಂಪಿಗೂ ಕೂಡ ಕರಿತೀವಿ. a ಟೀಮ್ ಆಫ್ ಪ್ಲೇಯರ್ ಅಂದ್ರೆ ಆಟಗಾರರ ಗುಂಪಿಗೆ ಟೀಮ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದ್ಸಲ ಟೀಮ್ ಎದಕ್ಕೆ ಯೂಸ್ ಮಾಡ್ತೀವಿ, ಡಾಕ್ಟರ್ ಅಂದ್ರೆ ಡಾಕ್ಟರ್ ಗುಂಪಿಗೂ, ಮತ್ತೆ ಸೈಂಟಿಸ್ಟ್, ಡಾಕ್ಟರ್, ಪ್ಲೇಯರ್ಸ್ಗೆಲ್ಲ ಸೇರಿ ಟೀಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವರೆಲ್ಲ ಗುಂಪಿಗೆ ನಾವು ಟೀಮ್ ಅಂತ ಹೇಳಿ ಕರಿತೀವಿ. a ಗ್ರೂಪ್ ಆಫ್ ಆರ್ಟಿಸ್ಟ್, ಕಲೆಗಾರರ ಗುಂಪಿಗೆ ಗ್ರೂಪ್ ಆಫ್ ಆರ್ಟಿಸ್ಟ್. a ಕ್ಯಾಸ್ಟ್ ಆಫ್ ಆಕ್ಟರ್ಸ್ ಗುಂಪಿಗೆ ಏನಂತ ಕರಿತೀವಿ, ಕ್ಯಾಸ್ಟ್ ಅಂತ ಕರಿತೀವಿ. a ಬೋರ್ಡ್ ಆಫ್ ಡೈರೆಕ್ಟರ್, ಓಕೆ, ಡೈರೆಕ್ಟರ್ಸ್ ಏನಂತ ಕರಿತೀವಿ, ಆ ಡೈರೆಕ್ಟರ್ಸ್ ಗುಂಪಿಗೆ ಎಲ್ಲ ಡೈರೆಕ್ಟರ್ ಗುಂಪಿಗೆ ಅಂತ ಕರಿತೀವಿ. ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಅಂತ ಕರೀತಾರೆ ನೋಡ್ರಿ, ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಅಂತ ಇರ್ತಾರಲ್ಲ, ಅಂದ್ರೆ ಡೈರೆಕ್ಟರ್ ಗುಂಪಿಗೆ ಬೋರ್ಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಕಲೆಕ್ಟಿವ್ ನೌನ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ ನೋಡಿದ್ವಿ. ಇನ್ನು ಎಕ್ಸಾಂಪಲ್ ಸುಮಾರಿದೆ. ಸೊ ಥರ್ಡ್ ಸ್ಟ್ಯಾಂಡರ್ಡ್ಗೆ ಇಟ್ಸ್ ಎನಫ್ ಅನ್ಸುತ್ತೆ. 3ನೇ ಕ್ಲಾಸ್ವರೆಗೆ ಇಷ್ಟು ಸಾಕು, ಮಕ್ಳಿಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ಅನ್ಸುತ್ತೆ. ಸೊ ಹೈಯರ್ ಕ್ಲಾಸಿಗೆ ಹೋಗ್ತಾ ಜಾಸ್ತಿ ತಿಳ್ಕೊಂತ ಹೋಗ್ತೀರಾ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ಲೈಕ್, ಗಿವ್ ಮೀ like, comments and share this video for supporting me. Thank you once again.